ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿವಸ ಆದಮೇಲೆ ಒಂದು ಬೆಂಡೆಕಾಯಿಂದ ಸೂಪರ್ ರೆಸಿಪಿ ತಂದಿದ್ದೀನಿ. ಇದೊಂದು ಗ್ರೇವಿ ರೆಸಿಪಿ. ಚಪಾತಿಗಾಗಿರ್ಬೋದು, ರೋಟಿಗಾಗಿರ್ಬೋದು ಅಥವಾ ವೈಟ್ ರೈಸ್ಗಾಗಿರ್ಬೋದು ಸೂಪರ್ ಕಾಂಬಿನೇಷನಲ್ಲಿ ಕ್ವಿಕ್ಕಾಗಿ ಮಾಡೋ ಥರ ತೋರಿಸ್ಕೊಡ್ತೀನಿ. ತುಂಬಾ ಸಖತ್ತಾಗಿರುತ್ತೆ. ಬೆಂಡೆಕಾಯಿನೂ ಇಷ್ಟಪಡಲ್ಲ ಅನ್ನೋರು ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಆ ಥರ ಇರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಯ್ತಂದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು ಒಂದು ಬೌಲ್ಗೆ 1/4 ಕಪ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. 1/4 ಕಪ್ ಮೆಜರ್ಮೆಂಟ್ ಇಲ್ಲಾಂದರೆ ಟೇಬಲ್ ಸ್ಪೂನಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು. ಇದಕ್ಕೆ 2 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/2 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಸೊ ಈ ಸ್ಪೈಸಸ್ ಖಾರ ಅನ್ನೋದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ. ನಿಮಗೆ ರೆಗ್ಯುಲರಾಗಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇನ್ನೂ ಕಲರೆಲ್ಲ ಬೇಕು ನಿಮಗೆ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು. ಈಗ ಈ ಮೊಸರು ಜೊತೆಗೆ ಸ್ಪೈಸಸ್ಸಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೊಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಮೇಯ್ನ್ ಬಂದ್ಬಿಟ್ಟು ಗ್ರೇವಿಗೆ ಬೇಕಾಗಿರುವಂಥ ಇದು ಮಸಾಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೆಸಿಪಿಗೆ ಯಾವುದೇ ರೀತಿ ಮಸಾಲೆ ರುಬ್ಬೋ ಅವಶ್ಯಕತೆ ಏನಿಲ್ಲ, ಈಸಿಯಾಗಿ ಮಾಡೋವಂಥ ರೆಸಿಪಿ. ಇವಾಗ ನೋಡ್ತಾ ಇರ್ಬೋದು ಮೊಸರಲ್ಲಿ ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು, ನಾನು ಯಾವಾಗೂ ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಈ ಥರನೇ ಮಾಡೋದು. ಸೊ ಇವಾಗ ಫ್ರೈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ ಆಗೋಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸಿ ಆನಂತರ ಇದನ್ನು ಆ ಬಾಣಲಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ಬೆಂಡೆಕಾಯಲ್ಲಿ ಲೋಲೆ ಅಂಶ ಬರಬಾರ್ದು ಅಂದರೆ ಈ ಥರ ಒಂದು ಸ್ವಲ್ಪ ಎಣ್ಣೆನೂ ಉಪ್ಪು ಹಾಕಿದ್ರೆ ನಿಮಗೆ ಲೋಲೆ ಅಂಶ ಬರೋಲ್ಲ. ಆದಷ್ಟು ದಪ್ಪ ತಲ ಪಾತ್ರೆ ಇಟ್ಕೊಳ್ಳಿ. ತೆಳುವಾಗಿರುವಂಥ ಪಾತ್ರೆನಲ್ಲಿ ಫ್ರೈ ಮಾಡಿದ್ರೆ ಬೇಗನೆ ಸೀದೋಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ಇಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಫ್ರೈ ಆದಮೇಲೆ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಸಪ್ರೇಟ್ ಒಂದು ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ನೀವು ಮಸಾಲೆ ರುಬ್ಬಿ ಕೂಡ ಮಾಡಬೇಕಂದ್ರೆ ಈರುಳ್ಳಿನ ಮಿಕ್ಸಿನಲ್ಲಿ ರುಬ್ಬಿಟ್ಟು ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಮಿಕ್ಸಿನಲ್ಲಿ ಪೇಸ್ಟ್ ಕೂಡ ಮಾಡಿ ಈ ರೆಸಿಪಿಗೆ ಯೂಸ್ ಮಾಡ್ಕೋಬೋದು. ಮತ್ತು ಇವತ್ತು ಮಾಡೋಂಥ ರೆಸಿಪಿಗೆ ನಾನು ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ, ನೀವು ಬೇಕಂದರೆ ಟೊಮೊಟೊ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಕರ್ಬೇವಿನ ಸೊಪ್ಪು ಒಂದು 2 ಕಡ್ಡಿ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಮನೇಲಿ ಶುಂಠಿ ಬೆಳ್ಳುಳ್ಳಿ ಇದೆ ಅಂದರೆ ಅದನ್ನು ಜಜ್ಬಿಟ್ಟು ಕೂಡ ನೀವು ಹಾಕೋಬೋದು. ಅದರ ಪೇಸ್ಟ್ ಹಾಕಿದ್ರೆ ಒಳ್ಳೆ ಒರಿಜಿನಲ್ ಟೇಸ್ಟ್ ಬರುತ್ತೆ. ಈಗ ಈರುಳ್ಳಿ ಜೊತೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಪೂರ್ತಿ ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಈರುಳ್ಳಿ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ಸ್ಮೆಲ್ ಹೋಗಿ ಎಣ್ಣೆ ರಿಲೀಸ್ ಆಗಬೇಕು. ಒಂದು 2 ರಿಂದ 3 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆನಂತರ ನಾವೇನು ಮೊಸರಲ್ಲಿ ಮಿಕ್ಸ್ ಮಾಡಿ ಇಟ್ಟಿರೋ ಮಸಾಲೆ ಅಲ್ಲ ಅದನ್ನು ಹಾಕ್ಕೊಳ್ಳೋಣ. ಅಂದರೆ ಏನು ಸ್ಪೈಸಸ್ ಎಲ್ಲ ಹಾಕಿದ್ರಲ್ಲ ಅದನ್ನು ಹಾಕ್ಕೊಳ್ಳೋಣ. ಮೊಸರು ಹಾಕೋವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸೊ ಈ ಕ್ವಾಂಟಿಟಿ ಕರೆಕ್ಟಾಗಿ ಒಂದು 100 ಗ್ರಾಮ್ ಬೆಂಡೆಕಾಯಿ ಅಂತಲ್ಲ, 1/4 kg ಬೆಂಡೆಕಾಯಲ್ಲೂ ಮಾಡ್ಕೋಬೋದು. ಆದರೆ ಬೆಂಡೆಕಾಯಿ ಜಾಸ್ತಿ ಇರುತ್ತೆ, ಗ್ರೇವಿ ಕಡಿಮೆ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕನ್ನೋದಕ್ಕೋಸ್ಕರ ನಾನು 1/4 kg ಬೆಂಡೆಕಾಯಿ ತಂದಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಸಾರು ಮಾಡ್ಕೊಂಡು ತಿಂದಿದ್ದೆ. ಇನ್ನೊಂದು ಸ್ವಲ್ಪ ಉಳಿದಿದ್ದು ಅದರಲ್ಲೇ ನಿಮಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿನ ಚಪಾತಿಗಂತಲೇ ಮಾಡಿದೆ, ಸಖತ್ತಾಗಿತ್ತು. ಅದ್ರ ಜೊತೆಗೆ ರೈಸ್ ಜೊತೆಗೂ ತಿಂದೆ, ತುಂಬಾ ಚೆನ್ನಾಗಿತ್ತು. ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಮೊಸರದ್ದು ಏನು ಪೇಸ್ಟ್ ಹಾಕಿದ್ನಲ್ಲ ಅದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕಿ, ಅದೇ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಳ್ಳಿ. ಉಪ್ಪೆಲ್ಲ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಒಂದು 3 ನಿಮಿಷ ಕುದಿಸ್ಕೊತೀನಿ. ಸೊ ಒಂದು 3 ನಿಮಿಷ ಕುದಿಯೋಷ್ಟರಲ್ಲಿ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿ ಈ ಥರ ನಮ್ಗೆ ಬೇಕಾಗಿರೋಂಥ ತಿಕ್ನೆಸ್ಸಿಗೆ ರೆಡಿಯಾಗಿರುತ್ತೆ. ಯಾಕಂದರೆ ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಾರ್ದು, ಮೊಸರು ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೀದೋಗಬಾರ್ದು, ಚೆನ್ನಾಗಿರಬೇಕು. ಫುಲ್ಲು ಹಸಿ ಸ್ಮೆಲ್ ಹೋಗಿ ಎಣ್ಣೆ ರಿಲೀಸ್ ಆಗಬೇಕು. ಆ ನಂತರ ಕೊನೆಯಲ್ಲಿ ನಾವೇನು ಬೆಂಡೆಕಾಯಿನ ಫ್ರೈ ಮಾಡಿಟ್ಟಿದ್ರೋ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಬೆಂಡೆಕಾಯಲ್ಲಿ ಯಾವುದೇ ರೀತಿ ಲೋಲೆ ಅಂಶ ಬಿಟ್ಟಿಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಉದುರಾಗಿ ಬರೋ ಥರನೇ ಫ್ರೈ ಮಾಡಿಟ್ಟಿದೆ. ತುಂಬ ಜನ ಎಣ್ಣೆ ಯೂಸ್ ಮಾಡೋದಿಲ್ಲ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿ ನೋಡಿ, ಅದು ಚೆನ್ನಾಗಿರುತ್ತೆ. ಲೋಲೆ ಥರನೂ ಬರೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಪಾತ್ರೆನೂ ಸೀದೋಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇರೆ ಬೆಂಡೆಕಾಯಿ ಫ್ರೈ ಮಾಡಿದೆ ಬಾಣಲೆ ಎಲ್ಲ ಸೀದೋಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಬೆಂಡೆಕಾಯಿ ಹಾಕಿದ ಮೇಲೆ ಬೆಂಡೆಕಾಯಿ ಬೇಯೋದಕ್ಕಾದರೂ ಒಂದು ಸ್ವಲ್ಪ ನೀರು ಹಾಕಬೇಕಂತ ಒಂದು 1/2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕಿದ ಮೇಲೆ ಇದನ್ನು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ.
ಮತ್ತೆ ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಖಾರ ಕರೆಕ್ಟಾಗಿತ್ತು ನನಗೆ. ಇನ್ನೊಂಚೂರು ಉಪ್ಪು ಬೇಕಂದರೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಸೂಪರಾಗಿರುವಂಥ ಬೆಂಡೆಕಾಯಿ ಗ್ರೇವಿ ಆಗುತ್ತೆ. ನೋಡ್ತಾ ಇದ್ದೇ ತಿನ್ಬೇಕು ಅನಿಸುತ್ತೆ, ಆ ಥರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಒಂದು ರೆಸ್ಟೋರೆಂಟು ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಸಖತ್ತಾಗಿತ್ತು. ನನಗಂತೂ ಚಪಾತಿಗಂತೂ ತುಂಬಾ ಇಷ್ಟಪಟ್ಟು ತಿಂದೆ. ಯಾಕಂದರೆ ಯಾವಾಗ ಏನೇ ತಿಂದ್ರೆ ಒಂದು ಸ್ವಲ್ಪ ಅನ್ನ ತಿಂದ್ರೆ ಸಮಾಧಾನ. ಅದೇ ಥರ ರೈಸ್ ಜೊತೆಗೂ ತಿಂದೆ, ಸಖತ್ತಾಗಿತ್ತು. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊಳ್ಳೋಣ. ಸೊ ಖಂಡಿತ ನೀವು ಮನೇಲಿ ಯಾವಾಗೂ ಒಂದೇ ಥರ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಗೊಜ್ಜು ಮಾಡಿದರೆ ಈ ಥರ ಗ್ರೇವಿ ಟೈಪ್ ಕೂಡ ಒಂದು ಸರಿ ಮಾಡಿ ನೋಡಿ. ಯಾಕಂದರೆ ಇದನ್ನು ಬೇರೆ ಪ್ಲೈನ್ ರೈಸ್ಗಲ್ಲ, ವೆರೈಟಿ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಖಂಡಿತ ಬೆಂಡೆಕಾಯಲ್ಲಿ ಈ ಥರನೂ ಮಾಡ್ಬೋದು ಅಂತ ಗೊತ್ತಿದ್ರೆ ಖಂಡಿತ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿಗೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.